ಬಾಗಲಕೋಟೆ ಜಿಲ್ಲೆ ಶ್ರೀ ಶಿವಶರಣ ಹಡಪದ ಪಪಣ್ಣ ಸಮಾಜ ಸೇವಾ ಅಭಿವೃದ್ಧಿ ಸಂಘ ಹುನಗುಂದ ವತಿಯಿಂದ ಹುನಗುಂದ ಪಟ್ಟಣದ ಡಾಕ್ಟರ್ ಉಕ್ಕಲಿಯವರ ವಾಣಿಜ್ಯ ಸಂಕೀರ್ಣದಲ್ಲಿ ಹೊರ ರಾಜ್ಯದವರಿಗೆ ದಿಲ್ಲಿ ಹೇರ್ ಕಟಿಂಗ್ ಶಾಪ್ ಪ್ರಾರಂಭಿಸಲು ಹುನಗುಂದ ಪುರಸಭೆ ಆಡಳಿತವು ನೀಡಿದ ಪರವಾನಗಿಯಿಂದ ಹುನಗುಂದ ಪಟ್ಟಣದ ಸ್ಥಳೀಯ ಕ್ಷೌರಿಕ ವೃತ್ತಿಪರರಿಗೆ ಉದ್ಯೋಗವಿಲ್ಲದೆ ವಂಚಿತಗೊಳ್ಳುವ ಆತಂಕವಿದ್ದು ತತ್ಕ್ಷಣ ನೀಡಿದ ಪರವಾನಗಿಯನ್ನು ರದ್ದುಗೊಳಿಸಬೇಕೆಂದು ಆಗ್ರಹಿಸಿ ಸಂಘದ ಗೌರವಾಧ್ಯಕ್ಷರಾದ ಅಮರೇಶ ಎಸ್ ನಂದವಾಡಗಿರ ನೇತೃತ್ವದಲ್ಲಿ ದಿನಾಂಕ ಜನವರಿ 4, 2025 ರಂದು ಮಧ್ಯಾಹ್ನ 2 ಗಂಟೆಗೆ ಹುನಗುಂದ ಪಟ್ಟಣದ ಪುರಸಭೆ ಆವರಣದಲ್ಲಿ ಪುರಸಭೆ ಮುಖ್ಯಾಧಿಕಾರಿಗಳಾದ ಗುರುರಾಜ ಚೌಕಿಮಠರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಮನವಿ ಪತ್ರ ಸಲ್ಲಿಸುವ ಪೂರ್ವದಲ್ಲಿ ಸಂಘದುಪಾಧ್ಯಕ್ಷರಾದ ಮಂಜುನಾಥ ಕಿರಸೂರರು ಮಾತನಾಡಿ, ಹೊರ ರಾಜ್ಯದಿಂದ ಬಂದವರಿಗೆ ಪುರಸಭೆ ಆಡಳಿತವು ಪರವಾನಗಿ ಪತ್ರ ನೀಡುತ್ತಾ ಹೋದರೆ ಸ್ಥಳೀಯವಾಗಿ ವಂಶಪರಂಪರಾಗತವಾಗಿ ಕ್ಷೌರಿಕ ವೃತ್ತಿಯನ್ನೇ ನಂಬಿ ತಮ್ಮ ಮೂಲಕ ಸಬನ್ನಾಗಿಸಿಕೊಂಡು ಬದುಕುತ್ತಿರುವ ನೂರಾರು ಕುಟುಂಬಗಳು ಬೀದಿಪಾಲಾಗುತ್ತವೆ. ಹಾಗಾಗಿ ತತ್ಕ್ಷಣವೇ ನೀಡಿದ ಪರವಾನಗಿಯನ್ನು ರದ್ದುಗೊಳಿಸಿ ಹಿಂಪಡೆಯಬೇಕು. ಇರದಿದ್ದರೆ ಸಮಾಜದ ವತಿಯಿಂದ ಮತ್ತು ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಉಗ್ರ ಸ್ವರೂಪದ ಪ್ರತಿಭಟನೆ ಕೈಗೊಳ್ಳುವುದಾಗಿ ಎಚ್ಚರಿಸಿದರು. ಈ ಒಂದು ಮನವಿ ಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಸಂಗಮೇಶ ಸಂಗಮ, ನಗರ ಘಟಕದುಪಾಧ್ಯಕ್ಷರಾದ ರಮೇಶ ಹಡಪದ, ಕಳಕಪ್ಪ ಹಡಪದ, ಕಾರ್ಯದರ್ಶಿಗಳಾದ ಚೇತನ ಜಂತಕಲ್, ಸಂಚಾಲಕರಾದ ಅಡಿವೆಪ್ಪ ಹಡಪದ, ಸದಸ್ಯರಾದ ಹನುಮಂತಪ್ಪ ಹಡಪದ, ಮಾರುತಿ ಹಡಪದ, ಶಿವು ಹಡಪದ ಹಾಗೂ ಪುರಸಭೆ ಆಡಳಿತದ ಪರ ಪುರಸಭೆ ಸದಸ್ಯರಾದ ಶರಣಪ್ಪ ಬೆಲ್ಲದ, ಪರ್ವೇಜ್ ಖಾಜಿ, ಮುಖಂಡರಾದ ಮಲ್ಲಿಕಾರ್ಜುನ್ ಹೂಗಾರ ಸೇರಿದಂತೆ ಇತರರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಸಮಾಜ ಅಭಿವೃದ್ಧಿ ಸೇವಾ ಸಂಘ ಹುನಗುಂದ ಇವರ ನಮ್ಮೆಲ್ಲ ಸದಸ್ಯರು ಕೂಡಿ ಮಾನ್ಯ ಅಧ್ಯಕ್ಷರು ಹಾಗೂ ಮುಖ್ಯಾಧಿಕಾರಿಗಳು ಹಾಗೂ ನಮ್ಮ ಪುರಸಭೆಯ ಎಲ್ಲ ಸದಸ್ಯರಿಗೆ ಈ ಮೂಲಕ ವಿನಂತಿ ಮಾಡಿಕೊಳ್ಳೋದೇನಪ್ಪ ಅಂತಂದ್ರೆ, ನಮ್ಮ ಹುನಗುಂದ ನಗರದಲ್ಲಿ ಹೊರ ರಾಜ್ಯದ ಒಬ್ಬರು ಅಂಗಡಿ ಹೇರ್ ಕಟಿಂಗ್ ಶಾಪನ್ನು ಮಾಡಬೇಕಂತೇಳಿ ಅಂಗಡಿಯ ಪರವಾನಗಿಯನ್ನು ತಮ್ಮಲ್ಲಿ ಪುರಸಭೆ ವತಿಯಿಂದ ಕೇಳಿರುತ್ತಾರೆ. ಅವರಿಗೆ ಅಂಗಡಿಯ ಪರ್ಮಿಷನನ್ನು ಪರವಾನಗಿಯನ್ನು ಕೊಟ್ಟಿದ್ದೇ ಆದರೆ ನಮ್ಮ ಸ್ಥಳೀಯವಾಗಿ ನಮ್ಮ ಸಮಾಜದ ವತಿಯಿಂದ ವಂಶ ಪರಂಪರಾಗತವಾಗಿ ಮೂಲ ಕಸಬು ಕ್ಷೌರಿಕ ವೃತ್ತಿಯನ್ನೇ ನಂಬಿ ನಾವು ಜೀವನವನ್ನು ಸಾಗಿಸ್ತಾ ಹಲವಾರು ಕುಟುಂಬಗಳು ಹುನಗುಂದ ನಗರದಲ್ಲಿ ವಾಸಿಸುತ್ತಿದ್ದು, ಇದರಿಂದ ಬೇರೆ ರಾಜ್ಯದವರು ಬಂದು ತಮ್ಮ ಅಂಗಡಿಯನ್ನು ಮಾಡುವುದರಿಂದ ನಮ್ಮ ಸಮಾಜದವರು ಮೂಲ ಕಸಬನ್ನು ನಂಬಿದಂಥವರು ಕೆಲಸವನ್ನು ಕಳೆದುಕೊಳ್ಳುವಂಥ ಆತಂಕ ನಮ್ಮಲ್ಲಿ ಉಂಟಾಗಿರೋದ್ರಿಂದ ಅವರಿಗೆ ಪರವಾನಗಿಯನ್ನು ಕೂಡಲೇ ರದ್ದು ಮಾಡಬೇಕು, ಅಂಗಡಿಯನ್ನು ತೆಗೆಯೋದಕ್ಕೆ ಅವಕಾಶವನ್ನು ಕೊಡಬಾರ್ದು ಅಂತೇಳಿ ಸಮಸ್ತ ನಮ್ಮ ಅಡ್ವ ಸಮಾಜ ಬಾಂಧವರು ನಮ್ಮ ಪುರಸಭೆಯ ಅಧ್ಯಕ್ಷರು ಹಾಗೂ ಮುಖ್ಯಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರಲ್ಲಿ ವಿನಂತಿಪೂರ್ವಕವಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೀವಿ. ಎಷ್ಟು ಅಂಗಡಿ ಅದಾವೆ ಒಟ್ಟು ಹೊರ ರಾಜ್ಯದ ಬಂದಿದ್ದಿಲ್ಲ? ಹೊರ ರಾಜ್ಯ ಇದೇ ಮೊದಲು ಒಂದೇದ್ದು ಎಷ್ಟು ದಿವಸ ಆಯ್ತು ಬಂದವರು? ಈ ಮೊದಲು ಒಂದು 2-3 ಅಂಗಡಿ ಬಂದಿದ್ದಾನೆ. ನಾವು ಇದೇ ರೀತಿಯಾಗಿ ಅವರಿಗೆ ಪರವಾನಗಿ ರದ್ದು ಮಾಡಿಸ್ಬೇಕಂತೇಳಿ ಕೊಟ್ಟಾಗ ಮುನ್ಸಿಪಾಲಿಟಿಯವರು ಕಳಿಸುವಂಥ ಪ್ರಯತ್ನವನ್ನು ಮಾಡಿದರು. ಇದೇ ರೀತಿಯಾಗಿ ಈಗಲೂ ಸಹಿತ ತಾವು ಪರವಾನಗಿ ರದ್ದು ಮಾಡಿ ಹಾಗೂ ಅವರನ್ನು ಕಳಿಸುವಂಥ ವ್ಯವಸ್ಥೆಯನ್ನು ಮಾಡೋದು. ಇವ್ರು ಎಷ್ಟು ದಿವಸ ಆಯ್ತು ಬಂದು? ಈಗ ಒಂದು ಬಂದಾರೆ, ಈಗ ಫರ್ನಿಚರ್ ವರ್ಕ್ ಚಾಲು ಮಾಡಿದ್ದಾರೆ. ಅದಕ್ಕೆ ನಮಗೆ ವಿಷಯ ತಿಳಿತು. ಅದಕ್ಕೆ ನಮ್ಮ ಪುರಸಭೆಯವರಿಗೆ ನಾವು ಮಾಹಿತಿಯನ್ನು ನಮ್ಗೆ ಗೊತ್ತಾದ ತಕ್ಷಣ ನಾವು ಬಂದು